ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ತೃತೀಯ ಭಾಷೆ ಹಿಂದಿಯಲ್ಲಿ ಪಾಸಿಂಗ್ ಜೊತೆಗೆ ಸ್ಕೋರಿಂಗ್ ಪ್ಯಾಕೇಜ್ ಅಂದರೂ ಕೂಡ ತಪ್ಪಾಗಲಾರ್ದು. ಏಕೆಂದರೆ ಮಂಡಳಿಯವರು ಏನು ಒಂದು ಅಂಕ ವಿಭಾಜನೆ ಮಾಡಿದಾರಲ್ಲ ಅದರ ಆಧಾರದ ಮೇಲೇ ಇದು ಪಾಸ್ ಮತ್ತು ಸ್ಕೋರಿಂಗ್ ಪ್ಯಾಕೇಜನ್ನು ಪ್ರಿಪೇರ್ ಮಾಡಿದ್ದೀನಿ. ಯಾವೆಲ್ಲ ಪಾಠದಲ್ಲಿ ಅಂದರೆ ಎರಡು ಪಾಠ ತೊಗೊಂಡಿದ್ದೀನಿ, ಮಾತೃಭೂಮಿ ಮತ್ತು ಕಾಶ್ಮೀರಿ ಸೇಬು. ಆ ಪಾಠದಲ್ಲಿ ಎಷ್ಟೆಷ್ಟು ಅಂಕಗಳ ವೇಟೇಜನ್ನು ಕೊಟ್ಟಿದ್ದಾರೆ ಅದರ ಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ಕು ಮತ್ತು LBI ಎರಡನ್ನೂ ಕೂಡ ಮಿಕ್ಸ್ ಮಾಡಿ ನಾನು ನಿಮಗೆ ವಿಡಿಯೋನ ಮಾಡ್ತಾಯಿದ್ದೀನಿ. ಹೋಪ್ ಎರಡು ಪಾಠ ಮಾತೃಭೂಮಿಯಿಂದ 3 ಮತ್ತು ಕಾಶ್ಮೀರಿ ಸೇಬಿಂದ 3, 6ಕ್ಕೆ 6 ಅಂಕಗಳು ಈ ವಿಡಿಯೋದಿಂದ ನಿಮಗೆ ಸಿಗ್ತವೆ. ಇದೇ ಥರದ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳನ್ನ ಲೈನ್ ಅಪ್ ಮಾಡ್ತಾ ಇದ್ದೀವಿ. ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಸಹಿತ ಇದ್ದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ SSLC ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕಲ್ಲಿ ಈ ಥರದ ಎಲ್ಲ ಪಾಠದ ಎಲ್ಲ ವಿಷಯಗಳ ವಿಡಿಯೋಗಳು ಸಿಗ್ತವೆ. ಜಸ್ಟ್ ನೋಡಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ. ಎಸ್, ಇದು ಮಂಡಳಿಯವರು ಬಿಟ್ಟಿರ್ತಕ್ಕಂಥ ಅಂಕ ವಿಭಾಜನೆ. ಮಾತೃಭೂಮಿಗೆ ಏನಿದೆ ಕೇವಲ 3 ಅಂಕದ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಇದರಿಂದ ಕೇವಲ ಒಂದೇ ಪ್ರಶ್ನೆ ನಿಮಗೆ 3 ಅಂಕಕ್ಕೆ ಬರ್ತದೆ. ಇಲ್ಲಿ ಒಂದು 4 ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಏನು ಮಾಡ್ಕೋಬೇಕಪ್ಪ ಅಂದರೆ ನೋಡ್ಕೋಬೇಕು. ಫಸ್ಟ್ ಕ್ವಶನ್ ಬರೋದೇನೆ ಭಾರತ್ ಮಾಕೆ ಪ್ರಕೃತಿ ಸೌಂದರ್ಯ ಕಾ ವರ್ಣನ್. ಇಲ್ಲಿ ಈ ಮಾತೃಭೂಮಿ ಅಥವಾ ಭಾರತ್ ಮಾಕೆ ಪ್ರಕೃತಿ ಸೌಂದರ್ಯ ಅಂತ ಬಂದಾಗ ಕೇವಲ 3 ಸಾಲುಗಳ ಉತ್ತರಗಳನ್ನು ಬರೆದ್ರೆ ಸಾಕು. ಯಾವ ಥರ ಬರೀತೀರಿ? भारत माँ के प्रकृति सौंदर्य इस प्रकार है। भारत माता के खेत हरे भरे और सुहाने हैं, फल फूलों से युक्त वन उपवन अत्यंत शोभायमान है ಅಂತಕ್ಕಂಥದ್ದು ಬರಿಬೋದು. ಆಮೇಲೆ ಮಾತೃಭೂಮಿ ಕೆ ಅಂದರ್ ಖನಿಜೋं का व्यापक धन भरा हुआ है. ಇಷ್ಟು 3 ಪಾಯಿಂಟ್ಸ್ಗಳನ್ನು ಬರೆದ್ರೂ ಕೂಡ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ಇನ್ನೊಂದು ಮಾತೃಭೂಮಿ ಕಾ ಸ್ವರೂಪ ಅಂತ ಒಂದು ಪ್ರಶ್ನೆ ಬರ್ತದೆ. ಓಕೆನಾ? ಅದನ್ನು ಈ ಥರ ಕೇಳಿದ್ದಾರೆ, ಕವಿತಾ ಮೇ ಭಾರತ್ ಮಾತಾ ಕಾ ಸ್ವರೂಪ್ ಕೈಸೆ ವರ್ಣಿತ ಹೇ. ಒಟ್ಟಾರೆ ಮಾತೃಭೂಮಿಯ ಸ್ವರೂಪ ಅಂತ ಬಂದಾಗ ಮಾತೃಭೂಮಿ ಅಮರಂ ಕಿ ಜನನಿ है, इसके हृदय में गांधी बुद्ध और राम शायित है, इसके एक हाथ में न्याय पताका और दूसरे हाथ में ज्ञाನ दीप है, इसके अलावा करोड़ों ಭಾರತವಾಸಿ माँ के साथ हैं ಅಂತಕ್ಕಂಥ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ಇದೇ ಪದ್ಯಪಾಠದ ಮುಂದಿನ ಪ್ರಶ್ನೆ ಮಾತೃಭೂಮಿ ಕಿ ವಿಶೇಷತಾ. ಇಲ್ಲಿ ವೆರಿ ಈಸಿ ಟ್ರಿಕ್ಸ್ ಅಂದ್ರೆ 2 ಪ್ರಶ್ನೆ ಕೂಡಿ ಸೇರಿಸಿ ಉತ್ತರವನ್ನು ಬರೆಯೋದು. ಯಾವುದೋ ಒಂದು ಪ್ರಕೃತಿ ಸೌಂದರ್ಯ ಆಗಿರ್ಬೋದು ಪ್ಲಸ್ ಏನಾಗ್ಬೋದು ಸ್ವರೂಪ ಅಂತ ಆಗಿರ್ಬೋದು. ಅವೆರಡೂ ಪ್ರಶ್ನೆ ಉತ್ತರವನ್ನು ಸೇರಿ ಬರೆದ್ರೆ ಈ ಪ್ರಶ್ನೆ ಉತ್ತರ ಕಂಪ್ಲೀಟ್ ಆಗ್ತದೆ. ಮಾತೃಭೂಮಿ ಅಮರಂ ಕಿ ಜನನಿ है, इसके हृदय में गांधी बुद्ध और राम शायित हैं, भारत माँ के खेत हरे भरे और सुहाने, फल फूलों से युक्त वन उपवन अत्यंत शोभायमान है, इसके एक हाथ में न्याय पताका और दूसरे हाथ में ज्ञान दीप है, इसके अलावा करोड़ों ಭಾರತವಾಸಿ माँ के साथ है ಅಂತ ಬರೆದ್ರೆ ಸಾಕು. ಏನೂ ಭಯಪಟ್ಟು ಮಾಡಲಿಲ್ಲ ಅಂದ್ರೆ ಇದು ಒಂದರೇ ಭಯಪಟ್ಟು ಮಾಡಿರಿ. ಏನು ಬರೆದ್ರು ಈ ಮಾತೃಭೂಮಿ ಪದ್ಯದಿಂದ ಎನಿ ಕ್ವಶನ್ ಬರೆದ್ರು ಕೂಡ ನಿಮಗೆ ಮಿನಿಮಮ್ 2 ಮಾರ್ಕ್ಸ್ ಆದರೂ ಕೊಡ್ತಾರೆ. ಯಾಕಂದರೆ ಎಲ್ಲ ಪ್ರಶ್ನೆ ಉತ್ತರಗಳನ್ನು ಈ ಒಂದೇ ಪಾಯಿಂಟ್ಸಲ್ಲಿ ಅವ್ರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಇನ್ನೊಂದು ಪ್ರಶ್ನೆ ಬರ್ತದೆ, ಕವಿ ಮಾತೃಭೂಮಿ ಕೋ ಅಮರಂ ಕಿ ಜನನಿ ಕ್ಯೂ ಕಹತೆ ಹೈ ಅಂತ ಇದೆ. ಆನ್ಸರ್ ಈಸ್ ಭಾರತ್ ಭೂಮಿ ಮೇ ಗಾಂಧಿ ಬುದ್ಧ और राम जैसे अमरों का जन्म हुआ है, इसलिए कवि भारत माता को अमरों की जननी कहता है ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇಷ್ಟೇ ಇತ್ತು. ಒಂದು ಪ್ರಕೃತಿ ಸೌಂದರ್ಯ ಬರ್ತದೆ, ಓಕೆನಾ? ಇನ್ನೊಂದು ಏನು ಬರ್ತದಪ್ಪ ಅಂದರೆ ಸ್ವರೂಪ ಬರ್ತದೆ. ಅದು ಎರಡೂ ಬರಲಿಲ್ಲ ಅಂತಂದರೆ ಯಾವ್ದು ಬರ್ತದೆ? ವಿಶೇಷತಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರ್ತದೆ. ಈ 3ರಲ್ಲಿ ಒಂದು ಬರೆದ್ರೆ ನಿಮಗೆ 3ಕ್ಕೆ 3 ಮಾರ್ಕ್ಸು ಆರಾಮಾಗಿ ಸಿಗ್ತದೆ. ಪದೇ ಪದೇ ಬರೆದು ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗಿ ನಿಮಗೆ ಇಲ್ಲಿಂದ ಅಂಕಗಳು ಬರ್ತವೆ. ಹಾಗಾದರೆ ಹೋಗೋಣ ಫ್ರೆಂಡ್ಸ್, ಮುಂದಿನ ಪಾಠ ಕಾಶ್ಮೀರಿ ಸೇಬ್. ಕಾಶ್ಮೀರಿ ಸೇಬ್ ಪಾಠದಲ್ಲಿ ಹೇಗೆ ಅಂಕ ವಿಭಾಜನೆ ಮಾಡಿದಂದರೆ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಒಟ್ಟು 2 ಪ್ರಶ್ನೆ 3 ಅಂಕಗಳನ್ನು ಕೇಳಿದ್ದಾರೆ. ನಾವು 1 ಅಂಕದ ಪ್ರಶ್ನೆಯನ್ನು 2 ಥರ ವಿಭಾಗವನ್ನು ಮಾಡಿದ್ದೀವಿ. ಒಂದು ಅನುರೂಪತೆ ಇದೆ, ಇನ್ನೊಂದು ಏಕವಾಕ್ಯ ಇದೆ. ಅಂದರೆ ಅನುರೂಪತದಿಂದಾದರೂ ಬರ್ಬೋದು, ಏಕವಾಕ್ಯದಿಂದಾದರೂ ಬರ್ಬೋದು. ಅದಕ್ಕಾಗಿ 2 ಥರದ ಪ್ರಶ್ನೆಗಳನ್ನು ನೀವು 1 ಅಂಕಕ್ಕೆ ಪ್ರಿಪೇರನ್ನು ಮಾಡಲೇಬೇಕು. ಹಾಗಾದರೆ ಮೊದಲಿಗೆ ನೋಡೋಣ ಅನುರೂಪತಾ ಪ್ರಶ್ನೆಗಳು. ಇಂಟರ್ನೆಟ್ ಕ್ರಾಂತಿ ನಿಬಂಧ ಕಾಶ್ಮೀರಿ ಸೇಬ್ ಡ್ಯಾಶ್ ಕೇಳಿದ್ದಾರೆ, ಕಹಾನಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್ ಕೇಲಾ ಪೀಲಾ ರಂಗ ಸೇಬ್ ಡ್ಯಾಶ್, ಆನ್ಸರ್ ಈಸ್ ಗುಲಾಬಿ ರಂಗ. ಇನ್ನು ಸೇಬ್ ಫಲ್ ಇದೆ, ಗಾಜರ್ ಡ್ಯಾಶ್ ಅಂತ ಕೇಳಿದ್ದಾರೆ, ದ ಆನ್ಸರ್ ಈಸ್ ಸಬ್ಜಿ. ನಾಗ್ಪುರ್ ಸಂತ್ರ ಕಾಶ್ಮೀರ್ ಡ್ಯಾಶ್ ಅಂತ ಇದೆ, ಆನ್ಸರ್ ಈಸ್ ಸೇಬ್. ಕಪಡಾ ನಾಪ್ನಾ ಇದೆ, ಟೊಮಾಟೊ ತೌಲನಾ ಅಂತ ಬರ್ತದೆ. ಇನ್ನು ಕಾಶ್ಮೀರಿ ಸೇಬ್ ಬೇಚನೆ ವಾಲ ಇಮಾನ್ ರೇವಡಿ ಬೇಚನೆ ವಾಲ ಅಂತ ಕೇಳಿದರು, ಎಸ್ ईमानदार. ಇನ್ನು ನೀಮ್ ಕೌಡಿ ಕಡವಾ ಹೋತಾ ಹೇ ಸೇಬ್ ಕಾ ಸ್ವಾದ ಕೇಳಿದ್ರು ರಸೀಲಾ ಅಥವಾ ಮೀಠಾ ಅಂತಲೂ ಕೂಡ ಕೇಳ್ಬೋದು. ಇನ್ನು ನಿಮಗೆ ಕೇಳ್ಬೋದು 8ನೇ ಪ್ರಶ್ನೆಯಲ್ಲಿ ಏನು
ಮಾತೃಭೂಮಿ ಭಗವತಿ ಚರಣ್ ವರ್ಮಾ ಆದರೆ ಕಾಶ್ಮೀರಿ ಸೇಬ್ ಕೇಳ್ಬೋದು. ಸೊ ಕಾಶ್ಮೀರಿ ಸೇಬ್ ಅಂದರೆ ಏನು ಬರೀತೀರಿ? ಎಸ್, ಮುನ್ಷಿ ಪ್ರೇಮ್ಚಂದ್ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಅದು ಕೂಡ ಪಾಠದ ಕವಿ ಲೇಖಕರ ಹೆಸರಿನ ಮೇಲೇನೂ ಕೂಡ ನಿಮಗೆ ಪ್ರಶ್ನೆ ಬರ್ಬೋದು. ಅದು ಕೂಡ ಇಂಪಾರ್ಟೆಂಟ್ ಇದೆ. ಓಕೆನಾ? ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ಎಸ್, 1 ಅಂಕದ ಪ್ರಶ್ನೆಗಳಿಗೆ. ಲೇಖಕ್ ಚೀಜೆ ಖರೀದನೆ ಕಹಾ ಗಯೇ ಥೇ ಅಂತ ಕೇಳಿದರು. ಅಥವಾ ಈ ಪ್ರಶ್ನೆ ಹೀಗೂ ಬರ್ಬೋದು, प्रेमचंद जी चौक में क्यों गए थे ಅಂತ ಇದೆ. ಸೊ लेखक कुछ ज़रूरी चीज़ें खरीदने के लिए चौक गए थे. प्रश्न 2, रास्ते में किन की दुकानें पड़ती हैं? सो रास्ते में मेवा फरोशों की दुकान पड़ती हैं इज़ द राइट आंसर. प्रश्न 3, लेखक को क्या नज़र आया ಅಂತ ಕೇಳಬಹುದು. ಅಥವಾ लेखक प्रेमचंद जी को दुकान में क्या नज़र आया? सो लेखक को एक दुकान पर अच्छे रंगदार गुलाबी सेब नज़र आए ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, लेखक का जी क्यों ललचाया ಅಂತ ಕೇಳಿದ್ದಾರೆ. लेखक का जी दुकान पर सजे रंगदार और गुलाबी सेब देखकर ललचाया ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಕೇಳಿದ್ರು, टोमाटो किसका आवश्यक अंग बन गया है? सो द आंसर इज टोमाटो भोजन का आवश्यक अंग बन गया है. 6th वन, गाजर को कहाँ स्थान मिलने लगा है? सो द आंसर इज गाजर को खाने की मेज पर स्थान मिलने लगा है ಅಂತ ಬರೆದ್ರೆ ಸಾಕು. इन्हें स्वाद में सेब किससे बढ़कर नहीं है? स्वाद में सेब आम से बढ़कर नहीं है. 8th वन, रोज़ सेब खाने से किन की ज़रूरत नहीं होगी? या रोज़ एक सेब खाने से क्या लाभ है ಅಂತ ಕೇಳ್ತಾರೆ. ಅವಾಗೇನು ಬರೀತೀರಪ್ಪ ಅಂದ್ರೆ ರೋज़ ಸೇಬ್ ಖಾನೆ ಸೆ ಡಾಕ್ಟರ್ ಕಿ ज़रूरत नहीं होगी ಅಂತ ಬರೆದ್ರೆ ಸಾಕು. ಇನ್ನು 9th ಏನಿತ್ತಪ್ಪ ಅಂದ್ರೆ ಕ್ವಶನು, गाजर को खाने की मेज़ पर स्थान क्यों मिलने लगा है? क्योंकि गाजर में बहुत विटामिन है ಅಂತ ಬರೆದ್ರೆ ಸಾಕು. 10th वन, दुकानदार ने लेखक के साथ कैसे व्यवहार किया ಕೇಳಿದ್ರು. एस, दुकानदार ने लेखक के साथ बेईमानी का व्यवहार किया. इन लेखक ने मुहर्रम के मेले में दुकानदार से क्या खरीदा था? लेखक ने मुहर्रम के मेले में दुकानदार से रेवड़ी खरीदा था. पहला सेब कैसा था? पहला सेब का छिलका रुपये के आकार का गल गया था. इन नेक्स्ट, लेखक 1 पैसे की जगह क्या देकर आया था? लेखक 1 पैसे की जगह अठन्नी देकर आया था. 14th, खरीदारी के समय सावधानी नहीं बरते तो क्या होगा? खरीदारी के समय सावधानी नहीं बरती तो धोखा खाना होगा ಅಂತ ಬರೆದ್ರೆ ಸಾಕು. ಅಷ್ಟು 1 ಮಾರ್ಕದ ಕವರ್ ಮಾಡಿದ್ದೀನಿ. ಇನ್ನೂ 1 ಮಾರ್ಕದ ಬರ್ತವೆ, ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಇಷ್ಟು LBA ಮತ್ತು ಪುಸ್ತಕದಲ್ಲಿನ ಪ್ರಶ್ನೆಗಳು ಇತ್ತು. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಬರ್ತೀನಿ. आजकल शिक्षित समाज में किसके बारे में विचार किया जाता है ಅಂತ ಕೇಳಿದ್ದಾರೆ. सो द आंसर इज आजकल शिक्षित समाज में विटामिन के बारे में विचार किया जाता है. इसके साथ साथ प्रोटीन के बारे में भी विचार किया जाता है ಅಂತ ಬರೆದಿದ್ದಾರೆ. ಇನ್ನು ಸೆಕೆಂಡ್ ಇತ್ತು, दुकानदार ने लेखक से क्या कहा ಅಂತ ಕೇಳಿದರು. दुकानदार ने लेखक से कहा, बाबूजी बड़े मज़ेदार सेब आए हैं, खास कश्मीर के, आप ले जाइए, खाकर तबीयत खुश हो जाएगी. प्रश्न 3, दुकानदार ने अपने नौकर से क्या कहा ಅಂತ ಕೇಳಿದರು. सो दुकानदार ने अपने नौकर से कहा, सुनो आज से कश्मीरी सेब निकाला, चुन कर लाना इज़ द राइट आंसर. ಇನ್ನು 4th कश्मीरी सेब पाठ से आपको क्या सीख मिलती है ಅಂತ ಕೇಳಿದ್ದಾರೆ. ಅಥವಾ कश्मीरी सेब पाठ में पाठकों को लेखक ने क्या चेतावनी दी है ಅಂತ ಕೇಳಿದ್ದಾರೆ. ಅಂದರೆ ಸಂದೇಶ ಆಶಯವನ್ನು ಬರೀಬೇಕು. खरीदारी करते समय सावधानी बरतनी चाहिए, अन्यथा धोखेबाजी खाने की संभावना अधिक रहती है इज़ द राइट आंसर. ಇನ್ನು गाजर के बारे में प्रेमचंद जी के विचार क्या है ಅಂತ ಕೇಳಿದರು. गाजर पहले गरीबों के पेट भरने की चीज़ थी. अमीर लोग गाजर का हलवा बनाकर ही खाते थे. गाजर में बहुत विटामिन होने के कारण खाने की मेज़ों पर स्थान मिलने लगा है ಅಂತ ಹೇಳಿದ್ದಾರೆ. 6th वन, प्रेमचंद के अनुसार एस सेब का क्या महत्व है ಅಂತ ಕೇಳಿದರು. प्रेमचंद के अनुसार रोज़ एक सेब खाने वाले को डॉक्टर की ज़रूरत नहीं होगी, सेब खाने से तबीयत तंदुरुस्ती हो रहेगी अन्नदो उत्तर. लास्ट इತ್ತು, प्रेमचंद जी को किस बात का गम हुआ? प्रेमचंद जी को 4 आने पैसे का इतना गम न हुआ, समाज में चारित्रिक पतन पर गम हुआ ಅಂತ ಬರೆದ್ರೆ ಸಾಕು. ಇಷ್ಟು ಫಸ್ಟ್ ಪಾಠ ಮಾತೃಭೂಮಿ ಮತ್ತು ಸೆಕೆಂಡು ಕಾಶ್ಮೀರಿ ಸೇಬ್ದಲ್ಲಿ ಬರ್ತಕ್ಕಂಥ ಮಂಡಳಿಯ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಅಂಕ ವಿಭಾಜನೆ ಆಧಾರದ ಮೇಲೆ ವಿಡಿಯೋ ಕೊಟ್ಟಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.